ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ಬೈಬಲ್ ಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ರೋಮ ಪತ್ರಿಕೆ, 1 ಕೊರಿಂಥ ಪತ್ರಿಕೆ, 2 ಕೊರಿಂಥ ಪತ್ರಿಕೆ, ಗಲಾತ್ಯ ಪತ್ರಿಕೆ, ಎಫೆಸ ಪತ್ರಿಕೆ, ಈ 5 ಪುಸ್ತಕಗಳನ್ನು ಬರೆದವರು ಯಾರು, ಎಲ್ಲಿ, ಯಾವಾಗ ಬರೆದರು? ಉತ್ತರ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಕಳೆದ ವಿಡಿಯೋದ ಪ್ರಶ್ನೆಗೆ ಇಂದು ಉತ್ತರವನ್ನು ನೋಡಿಕೊಳ್ಳೋಣ. ಮತ್ತಾಯ, ಈ ಪುಸ್ತಕವನ್ನು ಬರೆದವರು ಮತ್ತಾಯ. ಎಲ್ಲಿ ಎಂದರೆ ಇಸ್ರಾಯೇಲಿನಲ್ಲಿ ಬರೆದಿದ್ದಾರೆ. ಯಾವಾಗ ಎಂದರೆ ಕ್ರಿಸ್ತಶಕ 50ರಲ್ಲಿ. ಮಾರ್ಕ, ಈ ಪುಸ್ತಕವನ್ನು ಬರೆದವರು ಮಾರ್ಕ. ಎಲ್ಲಿ ಎಂದರೆ ರೋಮ್ನಲ್ಲಿ ಬರೆದಿದ್ದಾರೆ. ಯಾವಾಗ ಎಂದರೆ ಕ್ರಿಸ್ತಶಕ 70ರಲ್ಲಿ. ಲೂಕ, ಇದನ್ನು ಬರೆದವರು ಲೂಕ. ಎಲ್ಲಿ ಎಂದರೆ ರೋಮ್ನಲ್ಲಿ ಇದನ್ನು ಬರೆದಿದ್ದಾರೆ. ಯಾವಾಗ ಎಂದರೆ ಕ್ರಿಸ್ತಶಕ 59ರಿಂದ 63ರ ಮಧ್ಯದಲ್ಲಿ. ಯೋಹಾನ, ಈ ಪುಸ್ತಕವನ್ನು ಬರೆದವರು ಯೋಹಾನ. ಎಲ್ಲಿ ಎಂದರೆ ಎಫೆಸದಲ್ಲಿ ಬರೆದಿದ್ದಾರೆ. ಯಾವಾಗ ಎಂದರೆ ಕ್ರಿಸ್ತಶಕ 85ರಲ್ಲಿ ಬರೆದಿದ್ದಾರೆ. ಅಪೊಸ್ತಲರ ಕೃತ್ಯಗಳು, ಈ ಪುಸ್ತಕವನ್ನು ಬರೆದವರು ಲೂಕನು. ಎಲ್ಲಿ ಎಂದರೆ ರೋಮ್ನಲ್ಲಿ ಬರೆದಿದ್ದಾರೆ. ಯಾವಾಗ ಎಂದರೆ ಕ್ರಿಸ್ತಶಕ 63ರಲ್ಲಿ ಬರೆದಿದ್ದಾರೆ. ನಿಮ್ಮಲ್ಲಿ ಇದಕ್ಕೆ ಕೆಲವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆಯು ನಿಮ್ಮೊಂದಿಗಿರಲಿ. ಆಮೇನ್.